ಮೇಡಮ್ ಹೇಳಿ, ಹೇಗಿತ್ತು ಸಿನಿಮಾ ಪುರುಷೋತ್ತಮ? ಭಾಳ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಬಯಸ್ತೀನಿ. ಇಡೀ ಪುರುಷೋತ್ತಮನ ಪ್ರಸಂಗದ ಇಡೀ ಚಿತ್ರತಂಡಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಬಯಸ್ತೀನಿ. ಏನು ಕರಾವಳಿ ಕರ್ನಾಟಕದ ಕನ್ನಡದ ಸೊಗಡನ್ನು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ವಿಜುವಲಿ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ನಮ್ಮ ನಾಯಕ ನಟ ಆಗಿರ್ಬೋದು, ನಾಯಕ ನಟಿ ಆಗಿರ್ಬೋದು, ಭಾಳ ನ್ಯಾಚುರಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಬಹಳಷ್ಟು ಒಳ್ಳೆಯ ವಿಶೇಷ ಆಲ್ ದ ವೆರಿ ಬೆಸ್ಟ್ ಹೇಳಲಿಕ್ಕೆ ಬಯಸ್ತೀನಿ. ಡೆಬ್ಯೂ ಸಿನಿಮಾ ಅನ್ಸುತ್ತಾ? ಹೇಗೆ ಆ್ಯಕ್ಟ್ ಮಾಡಿದ್ದಾರೆ? ಇಲ್ಲ, ಭಾಳ ನೈಜವಾಗಿ ಬಂದಿದೆ ಅವರ ನಟನೆ. ಎಲ್ಲೋ ನಿಜವಾಗ್ಲೂ ಒಂದು ಹುಡುಗ ಒಂದು ಕನಸಿನ ಹಿಂದೆ ಓಡುವಂಥ ಒಂದು ಪ್ರಯತ್ನವನ್ನು ಭಾಳ ಚೆನ್ನಾಗಿ ನೈಜತೆಯಿಂದ ಮಾಡಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಇಡೀ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಎಲ್ಲರೂ ಬಂದು ಈ ಚಿತ್ರನ ಖಂಡಿತವಾಗ್ಲೂ ನೋಡಬೇಕು ಅಂತ ನಾನು ಅದಕ್ಕೆ ಥ್ಯಾಂಕ್ ಯು. ಬನ್ನಿ ಮೇಡಮ್, ಬನ್ನಿ. ಪುರುಷೋತ್ತಮನ ಪ್ರಸಂಗ ಓಕೆನಾ? ಪುರುಷೋತ್ತಮನ ಪ್ರಸಂಗ ಥ್ಯಾಂಕ್ ಯು. ಸರ್ ಮುಗೀತಲ್ಲ ನಡ್ರಿ ನೀವು. ಪುರುಷೋತ್ತಮನ ಪ್ರಸಂಗ ನಿಜಕ್ಕೂ ಒಂದು ಒಳ್ಳೆ ಚಿತ್ರ, ಒಂದು ಫ್ಯಾಮಿಲಿ ಎಲ್ಲ ಕೂತು ನೋಡೋಂಥ ಚಿತ್ರ. ರಾಷ್ಟ್ರಕೂಟ ಪಿಕ್ಚರ್ಸ್ ನಮ್ಮ ರವಿ ಸರು ಒಂದೊಳ್ಳೆ ಸಿನಿಮಾನ ಮಾಡಿದ್ದಾರೆ. ಫಸ್ಟ್ ಟೈಮ್ ಹೀರೋ ಆಗಿ ಮಾಡಿದ್ದಾರೆ, ಮಗನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಫಸ್ಟ್ ಟೈಮ್ ಅಂತ ಎಲ್ಲೂ ಅನ್ಸಲ್ಲ ನಿಜವಾಗ್ಲೂ. ಏಕೆಂದರೆ ಒಂದು ಅನುಭವ ಇರೋ ಕಲಾವಿದರ ಥರ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಹೀರೋಯಿನ್ನು ಅವರು ಅಷ್ಟೇ, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕಾಮಿಡಿ, ಒಂಥರ ಕ್ಲಾಸ್ ಕಾಮಿಡಿ ಇದೆ ಇದರಲ್ಲಿ. ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದರಲ್ಲಿ ಒಂದು ಕಾಮಿಡಿ ಜೊತೆ ಒಂದು ಒಳ್ಳೆ ಸಂದೇಶನ ಕೊಟ್ಟಿದ್ದಾರೆ. ಯಾಕೆಂದರೆ ಯೂತ್ಸ್ಗಳಿಗೆ ಯೂಶಲಿ, ಯಾಕೆಂದರೆ ನಾವು ಏನೂ ಮಾಡೋಕ್ಕಾಗಲ್ಲ, ಆಚೆ ಕಡೆ ಹೋಗಿ ದುಡಿಬೇಕು ಅಂತ ಏನೇನೋ ಕನಸು ಕಟ್ಕೊಂಡಿರ್ತಾರೆ. ಬಟ್ ಅದರಲ್ಲಿ ಎಷ್ಟು ಮೋಸಗಳಿದೆ ಅನ್ನೋದು ತುಂಬ ನೀಟಾಗಿ ತೋರಿಸಿದ್ದಾರೆ. ಒಂದು ಫ್ಯಾಮಿಲಿ ಎಮೋಷನ್ ತುಂಬ ಚೆನ್ನಾಗಿದೆ. ಇದೇ ಶುಕ್ರವಾರ ಬಿಡುಗಡೆ ಆಗ್ತಿದೆ. ಎಲ್ಲರೂ ನೋಡಿ. 1ನೇ ತಾರೀಕು ಈ ಚಿತ್ರ ಬಿಡುಗಡೆ ಆಗ್ತಿದೆ. ಎಲ್ಲರೂ ನೋಡ್ರಿ. ಕನ್ನಡ ಚಿತ್ರಗಳಿಗೆ ಹರಿಸಿ ಆಶೀರ್ವದಿಸಿ. ನಮಸ್ತೆ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ತುಂಬ ಚೆನ್ನಾಗಿ ಮಾಡಿದ್ದೀವಿ. ಹೌದಾ? SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.